ನಕ್ಸಲ್ ನಿಗ್ರಹ ಪಡೆಯಿಂದ ಹತ್ಯೆಗೀಡಾದ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹೆಬ್ರಿ ತಾಲೂಕಿನ ಕೂಡ್ಲು ಬಳಿಯ ನಾಡ್ಪಾಡು ಗ್ರಾಮದ ನಿವಾಸಿ. ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಆತ ಕುದುರೆಮುಖ ಉದ್ಯಾನವನ ವಾಸಿಗಳನ್ನು ಒಕ್ಕಲೆಬ್ಬಿಸುವುದನ್ನು ವಿರೋಧಿಸಿ ಆರಂಭವಾದ ಹೋರಾಟದಲ್ಲಿ ಸಕ್ರಿಯನಾಗಿ ನಕ್ಸಲ್ ಚಳವಳಿಗೆ ಧುಮುಕಿದ್ದ. ಕರ್ನಾಟಕ ಮಾತ್ರವಲ್ಲದೆ ಸಮೀಪದ ಕೇರಳ, ತಮಿಳುನಾಡಿನಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯನಾಗಿದ್ದ. 3 ಬಾರಿ ಕರ್ನಾಟಕದ ಪೊಲೀಸರಿಗೆ ತೆಳ್ಳೆಹಣ್ಣು ತಿನ್ನಿಸಿದ್ದ ಈತ ಸುಮಾರು 20 ಪ್ರಕರಣಗಳಲ್ಲಿ ದಿ ಮೋಸ್ಟ್ ವಾಂಟೆಡ್ ಆಗಿದ್ದ. ವಿಕ್ರಮ್ ಗೌಡ ಕಳೆದ 21 ವರ್ಷಗಳಿಂದ ನಕ್ಸಲೈಟ್ ಆಗಿ ಗುರುತಿಸಿಕೊಂಡು ಪೊಲೀಸರಿಗೆ ತಲೆನೋವಾಗಿದ್ದ. ಸಾಕೇತ್ ರಾಜ್ನಿಂದ ನಕ್ಸಲರ ಕಾರ್ಯಚಟುವಟಿಕೆ ಕುರಿತಂತೆ ತರಬೇತಿ ಪಡೆದಿದ್ದ. ರಾಜ್ಯದೊಳಗೆ ಅನ್ಯ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡು ಅಡ್ಡಾಡುತ್ತಿದ್ದ. 2016ರಲ್ಲಿ ಕೇರಳದ ನೀಲಾಂಬೂರು ಅರಣ್ಯದಲ್ಲಿ ಇಲ್ಲಿನ ಪೊಲೀಸ್ ಇಲಾಖೆಯ ಥಂಡರ್ ಬೋಲ್ಟ್ ಪಡೆಯ ಜೊತೆಗೆ ನಕ್ಸಲರು ಗುಂಡಿನ ಚಕಮಕಿ ನಡೆಸಿದ್ದು 2 ನಕ್ಸಲರು ಹತರಾಗಿದ್ದರು. ವಿಕ್ರಮ್ ಗೌಡ ಮಾತ್ರ ಆ ಸಂದರ್ಭ ತಲೆಮರೆಸಿಕೊಂಡಿದ್ದ. ನವೆಂಬರ್ 18ರ ರಾತ್ರಿ ಹೆಬ್ರಿಯ ಪೀತಾಬೈಲ್ನಲ್ಲಿ ನಕ್ಸಲ್ ಕಮಾಂಡರ್ ವಿಕ್ರಮ್ ಗೌಡ ಹತ್ಯೆಯಾದ ವೇಳೆ ತಂಡದಲ್ಲಿ 4 ನಕ್ಸಲರು ಇದ್ದ ಬಗ್ಗೆ ಪೊಲೀಸ್ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನೋರ್ವ ಕೇರಳ ಮೂಲದ ನಕ್ಸಲ್ ಜಯಣ್ಣ ಎಂದು ತಿಳಿದು ಬಂದಿದೆ. ವಿಕ್ರಮ್ ತಂಡದ ಮುಂಚೂಣಿ ನಾಯಕಿ ಲತಾ ಮುಂಡುಗಾರು ತಂಡದಲ್ಲಿದ್ದಳು ಎನ್ನಲಾಗಿತ್ತಾದರೂ ಅದಿನ್ನೂ ಖಚಿತವಾಗಿಲ್ಲ. ವಿಕ್ರಮ್ನ ಅನಂತರದ ತಂಡದ ಪ್ರಭಾವಿ ನಾಯಕಿ ಲತಾ ಮುಂಡುಗಾರು ಕಾಯಿಲೆಯಿಂದಲೂ ಬಳಲುತ್ತಿದ್ದಾಳಂತೆ. ಆತ ಜೀವದಲ್ಲಿದ್ದರೂ ಭಯವಿತ್ತು. ಈಗ ಜೀವ ಕಳೆದುಕೊಂಡಾಗಲೂ ಭಯವಾಗುತ್ತಿದೆ. ಇವತ್ತು ಆತನ ಸಾವಿನ ಸುದ್ದಿಯನ್ನು ನಮಗೆ ಯಾರೂ ಹೇಳಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಟಿವಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡಿಯೇ ನಮಗೆ ಗೊತ್ತಾಗಿದ್ದು ಎಂದು ವಿಕ್ರಮ್ ಗೌಡನ ತಂಗಿ ಸುಗುಣ ಕಣ್ಣೀರು ಹಾಕುತ್ತಾ ಹೇಳುತ್ತಾರೆ. ಆತನನ್ನು ಪೊಲೀಸರು ಹತ್ಯೆ ಮಾಡಿದ್ದಾರೆ. ನಾವು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಿಲ್ಲ. ನಮ್ಮ ಸೋದರ ಸಂಬಂಧಿಗಳು ಕೂಡ ಹೋಗುವುದಿಲ್ಲ ಎಂದಿದ್ದಾರೆ. ಎನ್ಕೌಂಟರ್ ನಡೆದ ಸ್ಥಳಕ್ಕೆ ಬುಧವಾರ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣವ್ ಮೊಹಂತಿ ಭೇಟಿ ನೀಡಲಿದ್ದಾರೆ. ಘಟನೆ ನಡೆದ ಪರಿಸರ ಹಾಗೂ ಹೆಬ್ರಿ ಭಾಗದಲ್ಲಿ ಮಂಗಳವಾರ ಹೆಚ್ಚುವರಿ ಪೊಲೀಸರು ಹಾಗೂ ಎಎನ್ಎಫ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ನಕ್ಸಲ್ ಎನ್ಕೌಂಟರ್ ನಡೆದ ಸುತ್ತಲಿನ ಪ್ರದೇಶದ ಜನರ ಓಡಾಟದ ಮೇಲೆ ಪೊಲೀಸರು ಎಎನ್ಎಫ್ ಸಿಬ್ಬಂದಿ ನಿಗಾ ಇರಿಸಿದ್ದು ಕಂಡುಬಂತು. ಕಬ್ಬಿನಾಲೆ, ಮಾವಿನಕಟ್ಟೆಗೆ ಬಂದಿಳಿಯುವ ಪ್ರತಿಯೊಬ್ಬರು ಎಲ್ಲಿಗೆ ಹೋಗುತ್ತಾರೆ ಮತ್ತು ಏನು ಮಾಡುತ್ತಾರೆ ಎಂಬುದರ ಬಗ್ಗೆ ಕಣ್ಗಾವಲು ಇರಿಸಲಾಗಿದೆ. ಮಾವಿನಕಟ್ಟೆಯಿಂದ ಎನ್ಕೌಂಟರ್ ನಡೆದ ಪೀತಬೈಲು ಪ್ರದೇಶಕ್ಕೆ ಖಾಸಗಿ ವಾಹನಗಳ ಸಂಚಾರವನ್ನು ತಡೆ ಹಿಡಿಯಲಾಗಿತ್ತು. ಹೆಬ್ರಿ ಸಮೀಪದ ಕೂಡ್ಲು ಫಾಲ್ಸ್ಗೆ ಬರುವ ಚಾರಣಿಕರಿಗೆ ಪ್ರಸ್ತುತ ಪ್ರವೇಶ ನಿರ್ಬಂಧಿಸಲಾಗಿದೆ. Vikram Gowda alias Vikram Gowdlu alias Shrikant, most wanted Naxal of Karnataka. ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ. 2 ಸೈಡ್ ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಅವರ ಮೇಲೆ 61 ಕೇಸ್ಗಳಿತ್ತು. ಅನೇಕ ರೀತಿ ಕೇಸ್ಗಳು, ಮರ್ಡರ್, ಎಕ್ಸ್ಟಾರ್ಷನ್, ಈ ರೀತಿಯ ಕೇಸ್ಗಳು ಹಾಗೂ 19 ಕೇಸು ಕೇರಳದಲ್ಲಿತ್ತು. ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಡ್ರೆಡೆಡ್. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ISD ಇದೆ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್, ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ. ಇದರ ಮುಖ್ಯ ರೂವಾರಿ ನಮ್ಮ SPANF ಜಿತೇಂದ್ರ ದಯಾಮ. ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು 10 ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ. 10th ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ. ಮಾಹಿತಿ ಇತ್ತು, ಮಾಹಿತಿ ಕಲೆಕ್ಟ್ ಮಾಡಿದ್ವಿ, ಅದು ಫಲ ಕೊಟ್ಟಿದೆ. ನಮ್ಮ ISD DGP ಅವರಾದ ಪ್ರಣವ್ ಮೊಹಂತಿ ಸರ್ ಕೂಡ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ. ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ, ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ, ಡಿಸ್ಟ್ರಿಕ್ಟ್ ಪೊಲೀಸ್,
ಉಡುಪಿ ಡಿಸ್ಟ್ರಿಕ್ಟ್ ಎಸ್ ಪಿ, ವೆಸ್ಟರ್ನ್ ರೇಂಜ್ ಐ ಜಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ. ಒಟ್ಟು ಇದು ಒಂದು ಐ ಕ್ಯಾನ್ ಸೇ ಇಟ್ಸ್ ಎ ಗುಡ್ ಫೆದರ್, ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ANF. 2005 ಮೇನಲ್ಲಿ ಏನು ಸ್ಥಾಪಿಸಲಾಯಿತು. ಆ ನಂತರ ಇದು 4ನೇ ಎನ್ಕೌಂಟರ್ ANF. ಸೊ ವಿಕ್ರಮ್ ಗೌಡ್ರ ನಂತರ ಒಂದು 5-6 ಜನ ಇದ್ದಾರೆ. ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ. ಈ ಆಪರೇಷನ್ಗೆ ಬೆಂಗಳೂರಿನಿಂದ KSISF ಇಂದ 75 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಶಿವಮೊಗ್ಗದಿಂದ ಕೂಡ 25 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಸೊ ಇವತ್ತು ಇದು ಇನ್ನು ಅವರು ಎಷ್ಟು ಡ್ರೆಡೆಡ್ ಇದ್ದರು, ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ದೀನಿ. ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್. ಸೊ ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಸೇರಿದವ. ಕಬಿನಿ 1, ಕಬಿನಿ 2 ಅಂತ 2 ದಳಂ ಆಗಿತ್ತು ಕರ್ನಾಟಕದಲ್ಲಿ. ಕಬಿನಿ ದಳಂ 2ನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂಥ ವಿಕ್ರಮ್ ಗೌಡ ಮೃತ ಹೊಂದಿರೋದು. ಅವರು 4ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು. ಆ್ಯಂಡ್ ಹೀ ಈಸ್ 46 years old, he's about 46 years old, and he's native of ಕಾರ್ಕಳ ತಾಲೂಕು. ಮತ್ತು ಇದು ನಡೆದಿರೋದು ಪಿತ್ತುಬೈಲಲ್ಲಿ ಈ ಕಾರ್ಯಾಚರಣೆ. ವಾರ್ನಿಂಗ್ is already on the wane. Naxalism is already on the wane in Karnataka. ಇರೋದ್ರಲ್ಲಿ ಮೋಸ್ಟ್ ವಾಂಟೆಡ್ ಇದ್ರು. ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ. May 24, 2024 ಅಲ್ಲಿ ಸರೆಂಡರ್ ಪಾಲಿಸಿ ಇಂಡಿಯನ್ ಪಾಲಿಸಿಗಿಂತ ಚೇಂಜ್ ಇದೆ. ನಾವು ಸರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದ್ದೀವಿ. ಸರೆಂಡರ್ ಟ್ರೈ ಮಾಡ್ತೀವಿ. ಆದ್ರೆ ಇಲ್ಲಿ ಎನ್ಕೌಂಟರ್ ಆದಾಗ ಸರೆಂಡರ್ಗೆ ಅವರು ಆಗಿದ್ರೆ ಅಥವಾ ಇಲ್ಲ, ಏನು ಕಾರ್ಯವಾಹಿ ಮಾಡಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಅವರು ವಾರ್ನಿಂಗಿಗೆ ಬಗ್ಗಿಲ್ಲ. ಸೊ ಸ್ಕರ್ಮಿಶಸ್ 2 ಕಡೆ ಫೈರಿಂಗ್ ನಡೆದಿದೆ.